ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ. ವೆಲ್ಕಮ್ ಬ್ಯಾಕ್ ಮೈ ಉಮೇಶ್ ಇನ್ಫೋಟೆಕ್ ಯೂಟ್ಯೂಬ್ ಚಾನಲ್. ಈ ಒಂದು ವಿಡಿಯೋದಲ್ಲಿ ಇಡೀ ಕರ್ನಾಟಕ ರಾಜ್ಯದಲ್ಲಿ ಪದವಿ ಮುಗಿಸಿರ್ತಕ್ಕಂತಹ ಎಲ್ಲ ವಿದ್ಯಾರ್ಥಿಗಳಿಗೆ, ಎಲ್ಲ ಅಭ್ಯರ್ಥಿಗಳಿಗೆ ಒಂದು ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು SchoolEducation.com ವತಿಯಿಂದ. ಯಾಕಪ್ಪ ಅಂತಂದ್ರೆ ಕರ್ನಾಟಕ ರಾಜ್ಯ ಸರ್ಕಾರ 2025-26ನೇ ಸಾಲಿಗೆ ಈಗಾಗಲೇ ಆನ್ಲೈನ್ ಅಪ್ಲಿಕೇಶನ್ ಫಾರ್ ಅಡ್ಮಿಷನ್ ಟು 2 years B.Ed ಕೋರ್ಸ್ಗೆ ಆನ್ಲೈನ್ ಮೂಲಕ ಅರ್ಜಿಗಳನ್ನ ಬಿಟ್ಟಿದ್ದಾರೆ. ಸೊ ಇದಕ್ಕೆ ಸಂಬಂಧಿಸಿದ ಹಾಗೆ ಈಗಾಗಲೇ ಪ್ರಕಟಣೆಯನ್ನು ಕೂಡ ಮಾಡಿದ್ದಾರೆ. ಹಾಗೆ ಇದರ ಸಂಬಂಧಿಸಿದಂತಹ ನೋಟಿಫಿಕೇಶನ್ ಕೂಡ ಇದೆ. ಇದರ ಒಂದು ಅಪ್ಲಿಕೇಶನ್ ಲಿಂಕ್ ಕೂಡ ಈ ಒಂದು ಸಂಬಂಧಿಸಿದಂತ ಒಂದು ವೆಬ್ಸೈಟ್ ಅಲ್ಲಿ ಇದೆ. ಇದಕ್ಕೆ ಸಂಬಂಧಿಸಿದ ಹಾಗೆ ಸಂಪೂರ್ಣ ಮಾಹಿತಿ ಅಂದ್ರೆ ಅಭ್ಯರ್ಥಿಗಳ ಅರ್ಹತೆ ಏನಾಗಿರಬೇಕು, ಇದಕ್ಕೆ ಬೇಕಾಗ್ತಕ್ಕಂತಹ ದಾಖಲೆಗಳೇನು ಮತ್ತು ಇದರ ಆಯ್ಕೆ ಪ್ರಕ್ರಿಯೆ ಯಾವ ರೀತಿ ಆಗತ್ತೆ, ಮುಂದಿನ ಹಂತದಲ್ಲಿ ಯಾವ ರೀತಿ ಅರ್ಜಿಗಳನ್ನ ಸಲ್ಲಿಸಬೇಕು ಮುಂತಾದ ಮಾಹಿತಿಯನ್ನ ನಾನು ಸ್ಟೆಪ್ ಬೈ ಸ್ಟೆಪ್ ತಿಳಿಸ್ತಾ ಹೋಗ್ತೀನಿ. ಯಾರಾದರೂ ಇದೇ ಮೊದಲು ನನ್ನ ಯೂಟ್ಯೂಬ್ ಚಾನಲ್ ಅನ್ನು ನೋಡ್ತಾ ಇದ್ರೆ ಅಥವಾ ವಿಡಿಯೋವನ್ನು ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿ ಇರತಕ್ಕಂತಹ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡ್ರಿ. ಯಾಕಂದ್ರೆ ನಾನು ಮಾಡ್ತಕ್ಕಂತಹ ಹೊಸ ಹೊಸ ಶೈಕ್ಷಣಿಕ ವಿಡಿಯೋಗಳು ನಿಮ್ಗೆ ಅಪ್ಡೇಟ್ ಬರ್ತಾ ಹೋಗುತ್ತೆ ಅಂತ ಹೇಳ್ತಾ, SchoolEducation.com ಅಂತೇಳಿ ಇದು ವೆಬ್ಸೈಟು. ಸೊ ನಿಮ್ಗೆ 3 ಆಪ್ಷನ್ಗಳು ಕಾಣಿಸ್ತಾವಿಲ್ಲ. ಆನ್ಲೈನ್ ಅಪ್ಲಿಕೇಶನ್ ಫಾರ್ ಅಡ್ಮಿಷನ್ ಟು 2 years B.Ed ಕೋರ್ಸ್ ಅಂತೇಳಿ. ಸೊ ಇದಕ್ಕೆ ಸಂಬಂಧಿಸಿದಾಗೆ ನೀವು ನೋಟಿಫಿಕೇಶನ್ ಅನ್ನು ಒನ್ ಟೈಮ್ ಪೂರ್ತಿಯಾಗಿ ಡೌನ್ಲೋಡ್ ಮಾಡ್ಕೊಳ್ರಿ. ಮಾಡ್ಕೊಂಡ ನಂತರ ಈ ರೀತಿ ನಿಮ್ಗೆ ನೋಟಿಫಿಕೇಶನ್ ಸಿಗುತ್ತೆ, ನಿಮ್ಗೆ ಅಧಿಸೂಚನೆ ಅಂತ ಸಿಗುತ್ತೆ. ಇನ್ನೊಂದು 4/10/2025 ಮಾಡಿರ್ತಕ್ಕಂಥ ಒಂದು ಪ್ರಕಟಣೆ ಏನಪ್ಪಾ ಅಂದ್ರೆ 25-26ನೇ ಸಾಲಿಗೆ 2 ವರ್ಷದ B.Ed ಕೋರ್ಸ್ಗೆ ದಾಖಲಾತಿ ಅಧಿಸೂಚನೆಯನ್ನ ಕೊಟ್ಟಿದ್ದಾರೆ. ಅವ್ರು ಇಲ್ಲಿ ಅಂದ್ರೆ ಡೇಟ್ ಕೊಟ್ಟಿದ್ದಾರೆ. ಇಲಾಖಾ ವೆಬ್ಸೈಟ್ ನಲ್ಲಿ ದಿನಾಂಕ 4/10/2025ರಿಂದ 3/11/2025 ಆನ್ಲೈನ್ ಅರ್ಜಿಯನ್ನ ಬಿಟ್ಟಿದ್ದಾರೆ. ಅವರು 4/10/2025ರಿಂದ 3/11/2025 ಒಳಗಾಗಿ ನೀವು ಅರ್ಜಿಯನ್ನ ಸಲ್ಲಿಸಬೇಕಾಗತ್ತೆ. ಈ ಒಂದು ಆನ್ಲೈನ್ ಅರ್ಜಿ ಕಂಪ್ಲೀಟ್ ಆಗಿ ನೀವು ಆನ್ಲೈನ್ ಮೂಲಕವೇ ಅರ್ಜಿಯನ್ನ ಸಲ್ಲಿಸಬೇಕು. ಅಲ್ಲಿ ಆನ್ಲೈನ್ ಅಂತಾನೆ ಮೆನ್ಷನ್ ಇದೆ. ಸೊ ಹಾಗಾಗಿ ನೀವು ಆನ್ಲೈನ್ ಮುಖಾಂತರ ಮಾತ್ರ ಇಲ್ಲಿ ಅರ್ಜಿಯನ್ನ ಸಲ್ಲಿಸಬಹುದಾಗಿದೆ. ಇಲ್ಲಿ ಅರ್ಜಿಯ ಒಂದು ದಿನಾಂಕ ಈಗಾಗಲೇ ನಾನು ತಿಳಿಸಿದ್ದೀನಿ, 3/10/2025ರಿಂದ ಈಗಾಗಲೇ ಅರ್ಜಿಗಳು ಪ್ರಾರಂಭವಾಗಿದ್ದಾವೆ. ಸೊ ಯಾರೆಲ್ಲ ಅಭ್ಯರ್ಥಿಗಳು B.Ed ಮಾಡ್ಬೇಕು ಅಂತ ಅನ್ಕೊಂಡಿದ್ರು ಅಂತ ಅಭ್ಯರ್ಥಿಗಳು ಈ ಅರ್ಜಿಯನ್ನ ಸಲ್ಲಿಸಬಹುದಾಗಿದೆ. ಇಲ್ಲಿ ನೀವು ಆನ್ಲೈನ್ ಅರ್ಜಿಯನ್ನ ಸಲ್ಲಿಸಕ್ಕೆ ಕೆಲವೊಂದು ಮಾಹಿತಿಗಳಿದಾವೆ. ಆ ಮಾಹಿತಿಗಳನ್ನ ನೀವು ಕುಲಂಕುಷವಾಗಿ ಓದ್ಕೊಳ್ಬೇಕಾಗತ್ತೆ. ಮೊದಲನೇದಾಗಿ ಏನಪ್ಪಾ ಅಂದ್ರೆ ನೀವು SchoolEducation.com ಇದರಲ್ಲೇ ಹೋಗಿ ನೀವು ಅರ್ಜಿಯನ್ನ ಹಾಕ್ಬೇಕಾಗತ್ತೆ. ಎರಡನೇದಾಗಿ ಸ್ಕ್ಯಾನ್ ಮಾಡಿದ ಅಭ್ಯರ್ಥಿಯ ಭಾವಚಿತ್ರ ಅಂದ್ರೆ 50 KB ಮೀರದಂತೆ ಅಭ್ಯರ್ಥಿಯ ಒಂದು ಪಾಸ್ಪೋರ್ಟ್ ಇರಬೇಕಾಗತ್ತೆ. ಹಾಗೂ ಸಹಿ ಕೂಡ 50 KB ಮೀರದಂಗೆ ಒಂದು ಸ್ಕ್ಯಾನ್ ಮಾಡಿ ನೀವು ಇಟ್ಕೊಂಡು JPG ಫಾರ್ಮೆಟ್ ಅಲ್ಲಿ ಅದನ್ನ ಸ್ಕ್ಯಾನ್ ಮಾಡಿ ಇಟ್ಕೊಂಡು ನೀವು ಅರ್ಜಿಯನ್ನ ಸಲ್ಲಿಸುವಾಗ ಅಪ್ಲೋಡ್ ಮಾಡ್ಕೊಳ್ಬೇಕಾಗತ್ತೆ. ಈ ತರ ಮೂಲ ದಾಖಲೆಗಳನ್ನ 1 KB ಇಂದ 1 MB ವರೆಗೂ PDF ಫಾರ್ಮೆಟ್ ಅಲ್ಲಿ ನೀವು ಅಪ್ಲೋಡ್ ಮಾಡ್ಬೇಕಾಗತ್ತೆ. ಇದನ್ನ ನೀವು ಗಮನದಲ್ಲಿ ಇಟ್ಕೋಬೇಕು. ಕೆಲವು ಅಭ್ಯರ್ಥಿಗಳಿಗೆ ಗೊತ್ತಿರಲ್ಲ ಫಾರ್ಮೆಟ್ ಯಾವ ರೀತಿ ನೀವು ಫೈಲ್ಗಳನ್ನು ಮಾಡ್ಕೋಬೇಕು ಅಥವಾ ಯಾವ ರೀತಿ ಇದನ್ನ KB ಇದ್ದಿದ್ದು MB ಇದ್ದಿದ್ದನ್ನು KB ಮಾಡ್ಕೋಬೇಕು ಅಂತ. ಆ ತರ ಅಭ್ಯರ್ಥಿಗಳು ಯಾರಾದ್ರೂ ಇದ್ದಲ್ಲಿ ನನ್ನ ಒಂದು ಇನ್ಬಾಕ್ಸ್ ಅಲ್ಲಿ ನೀವು ಟೆಕ್ಸ್ಟ್ ಮಾಡ್ರಿ. ನಾನು ಅದಕ್ಕೆ ಯಾವ ರೀತಿ ಮಾಡ್ಬೇಕು ಅಂತ ನಾನು ತಿಳಿಸ್ಕೊಡ್ತೀನಿ. ಸೊ ನಂತರ ಅಭ್ಯರ್ಥಿಗಳು ಮೂಲ ದಾಖಲಾತಿ ಪರಿಶೀಲನೆ ಆಯ್ಕೆ ಮಾಡಿಕೊಳ್ತಕ್ಕಂತಹ ಜಿಲ್ಲಾ ನೋಡಲ್ ಕೇಂದ್ರ ಅಥವಾ ವ್ಯವಸ್ಥಾಪಕ ಕೇಂದ್ರಗಳ ಪಟ್ಟಿಯನ್ನು ಅನುಬಂಧ 4ರಲ್ಲಿ ಈಗಾಗಲೇ ಈ ಒಂದು ನೋಟಿಫಿಕೇಶನ್ ಅಲ್ಲಿ ಇದೆ. ಅದನ್ನ ಹೋಗಿ ನೋಡ್ಕೊಂಡು ನೀವು ಆಯ್ಕೆ ಮಾಡ್ಕೊಳ್ತಕ್ಕದ್ದು. ಅದೇ ರೀತಿಯಾಗಿ ಅಭ್ಯರ್ಥಿಗಳು ಕೆಳಕಂಡಂತಹ ಅಭ್ಯರ್ಥಿಗಳಿಗೆ ಅನ್ವಯಿಸುವ ಮೂಲ ದಾಖಲೆಗಳನ್ವಯ ಅರ್ಜಿ ನಮೂನೆಯಲ್ಲಿ ನೀಡಿರುವ ಅಂಕಣಗಳನ್ನ ಭರ್ತಿ ಮಾಡಬೇಕು. ಈ ಒಂದು ಎಲ್ಲಾ ಮಾಹಿತಿಗಳನ್ನ ನಿಮಗೆ ಯಾವ್ದಾವ್ದು ಅಪ್ಲಿಕೇಬಲ್ ಆಗುತ್ತೋ ಅದನ್ನ ಎಲ್ಲಾ ಮಾಹಿತಿಗಳನ್ನ ನೀವು ಅಲ್ಲಿ ಫಿಲ್ ಮಾಡ್ಬೇಕಾಗತ್ತೆ. ನಂತರ ಈ ಒಂದು ಅರ್ಜಿ ಸಲ್ಲಿಸಲಿಕ್ಕೆ ನಿಮ್ಮ ಹತ್ರ ಯಾವೆಲ್ಲ ದಾಖಲೆಗಳು ಇರಬೇಕಾಗತ್ತೆ. ಮೊದಲನೇದಾಗಿ SSLC ಅಂಕಪಟ್ಟಿ ಇರಬೇಕು. ಹಾಗೆ ದ್ವಿತೀಯ PUC ಅಂಕಪಟ್ಟಿ ಇರಬೇಕು. ಪದವಿಯ ಅಂಕಪಟ್ಟಿಗಳು, ಡಿಗ್ರಿ ಹೋಲ್ಡರ್ ಯಾರಿದಿರೋ, ಸೊ ಎಷ್ಟು ಟೈಮ್ ನೀವು ಅಟೆಂಪ್ಟ್ ಮಾಡಿರ್ತಿರೋ ಎಕ್ಸಾಮ್ಗಳನ್ನ ಸೆಮ್ಗಳಲ್ಲಿ ಫಸ್ಟ್ ಅಟೆಂಪ್ಟ್, ಸೆಕೆಂಡ್ ಅಟೆಂಪ್ಟ್ ಅಂದ್ರೆ ಫೇಲ್ ಆಗಿರ್ತಕ್ಕಂಥ ಅಭ್ಯರ್ಥಿಗಳು ಇರ್ತಾರಲ್ಲ ಅವೆಲ್ಲ ಅಂಕಪಟ್ಟಿಗಳು ಕೂಡ ನೀವು ಇಲ್ಲಿ ಅಪ್ಲೋಡ್ ಮಾಡಬೇಕು. ಮತ್ತು ನೀವು ವೆರಿಫಿಕೇಶನ್ ಹೋಗುವಾಗ ಅವೆಲ್ಲ ಅಂಕಪಟ್ಟಿಗಳು ನಿಮ್ಮ ಹತ್ರ ಇರಬೇಕಾಗತ್ತೆ. ಸೊ ಅವೆಲ್ಲ ದಾಖಲೆಗಳನ್ನ ಕೂಡ ನೀವು ಇಲ್ಲಿ ಇಟ್ಕೊಳ್ಬೇಕು. ಅದೇ ರೀತಿಯಾಗಿ ಸ್ನಾತಕೋತ್ತರ ಪದವಿ ಅಂಕಪಟ್ಟಿಗಳು ಕೂಡ ಇಲ್ಲಿ ನಿಮ್ಮ ಹತ್ರ ಇರಬೇಕಾಗತ್ತೆ. ನೀವು ಕರ್ನಾಟಕದ ಅಭ್ಯರ್ಥಿ ಅಂತ ನೀವು ಹೇಳಲಿಕ್ಕೆ
ಕನಿಷ್ಠ 7 ವರ್ಷಗಳ ಒಂದು ವ್ಯಾಸಂಗ ಪ್ರಮಾಣ ಪತ್ರವನ್ನು ನೀವು ಓದಿರ್ತಕ್ಕಂಥ ಶಾಲೆಗಳಲ್ಲಿ ಪಡೆದುಕೊಳ್ಳುವಂತದ್ದು. ನಂತರ 6ನೇ ಮಾಹಿತಿ ಏನಂದ್ರೆ ಕನ್ನಡ ಮಾಧ್ಯಮದ ಒಂದು ಮೀಸಲಾತಿ ಪ್ರಮಾಣ ಪತ್ರ, ವ್ಯಾಸಂಗ ಪ್ರಮಾಣ ಪತ್ರ ಆಗಿರ್ಬೋದು, ಕನ್ನಡ ಮಾಧ್ಯಮದ ಮೀಸಲಾತಿ ಆಗಿರ್ಬೋದು, ಅಥವಾ ಗ್ರಾಮೀಣ ಅಭ್ಯರ್ಥಿ ಅಂತ ಹೇಳ್ಬೋದು. ಇವೆಲ್ಲ ಸ್ಕೂಲಲ್ಲಿ ನೀವು ಬರ್ಸ್ಕೊಳ್ಬೇಕಾಗತ್ತೆ. ಅದೇ ರೀತಿಯಾಗಿ ನೀವು ಮೀಸಲಾತಿ, ಜಾತಿ ಮೀಸಲಾತಿಯನ್ನು ಕೋರಿದ್ರೆ ನಿಮಗೆ ಸಂಬಂಧಿಸಿದಂತಹ ಜಾತಿ ಪ್ರಮಾಣ ಪತ್ರವನ್ನು ನೀವು ಇಲ್ಲಿ ಒದಗಿಸಬೇಕಾಗತ್ತೆ. ಅದೇ ರೀತಿಯಾಗಿ ನೀವು ವಾಸಸ್ಥಳವನ್ನ ನೀಡಬೇಕಾಗಿದ್ದು ಕಡ್ಡಾಯ ಅಂತ ಕೊಟ್ಟಿದ್ದಾರೆ. ಅಂದ್ರೆ ವಾಸಸ್ಥಳ ಪ್ರಮಾಣ ಪತ್ರವನ್ನು ನೀವು ಪಡೆದುಕೊಳ್ಳಲೇಬೇಕಾಗತ್ತೆ. ಸೊ ಅದನ್ನ ನೀವು ಎಲ್ಲ ಅಭ್ಯರ್ಥಿಗಳು ಗಮನದಲ್ಲಿ ಇಟ್ಕೊಂಡು ಅರ್ಜಿಯನ್ನ ಸಲ್ಲಿಸಬೇಕಾಗತ್ತೆ. ಅದೇ ರೀತಿಯಾಗಿ ಕಲ್ಯಾಣ ಕರ್ನಾಟಕ ಪ್ರದೇಶಕ್ಕೆ ಒಳಪಡ್ತಕ್ಕಂತಹ ಅಭ್ಯರ್ಥಿಗಳು ಯಾರಾದರೂ ಆಗಿದ್ದಲ್ಲಿ ಅವರು 371J ಕಾಲಂನಲ್ಲಿ ಬರ್ತಕ್ಕಂತಹ ನಿಮ್ಮ ಒಂದು ಸರ್ಟಿಫಿಕೇಟ್ ಅನ್ನ ನೀವು ಒದಗಿಸಬೇಕಾಗತ್ತೆ. ಇವೆಲ್ಲ ಮಾಹಿತಿಗಳನ್ನು ಒನ್ ಟೈಮ್ ನೀವು ಓದ್ಕೊಳ್ರಿ. ಯಾಕಂದ್ರೆ ನೀವು ಅರ್ಜಿಯನ್ನು ಸಲ್ಲಿಸಬೇಕಾದಾಗ ಮಾಹಿತಿಯ ಒಂದು ಕೊರತೆ ಆಗ್ಬಾರ್ದು. ಸೊ ಹಾಗಾಗಿ ಇದು ಎಲ್ಲಾ ಮಾಹಿತಿಗಳನ್ನ ನೀವು ಒನ್ ಟೈಮು ಓದ್ಕೊಳ್ರಿ. ಬೇಕಂದ್ರೆ ಇದರ ಒಂದು ನೋಟಿಫಿಕೇಶನ್ ಅನ್ನ ನಾನು ವಿಡಿಯೋದ ಕೆಳಗೆ ಡಿಸ್ಕ್ರಿಪ್ಷನ್ ಅಲ್ಲಿ ನಾನು ಲಿಂಕ್ ಕೊಟ್ಟಿರ್ತೀನಿ. ಸೊ ನೀವು ಅಲ್ಲಿ ಕೂಡ ಹೋಗಿ ನೋಡ್ಬೋದು. ಇಲ್ಲಾಂದ್ರೆ ನನ್ನ ವಾಟ್ಸಪ್ ಗ್ರೂಪ್ ಅಥವಾ ಟೆಲಿಗ್ರಾಮ್ ಗ್ರೂಪ್ ಅಲ್ಲಿ ಕೂಡ ನಾನು ಇದರ ಒಂದು PDF ಅನ್ನ ಹಾಕಿರ್ತೀನಿ. ಸೊ ನೀವು ಅಲ್ಲಿ ಕೂಡ ಹೋಗಿ ನೋಡ್ಕೊಳ್ಬಹುದಾಗಿದೆ. ನಿಮ್ಗೆ ಏನಾದ್ರೂ ತೊಂದರೆಗಳಿದ್ದಲ್ಲಿ ಆನ್ಲೈನ್ ಅಪ್ಲಿಕೇಶನ್ ಹಾಕುವಾಗ ಏನಾದ್ರೂ ಮಾಹಿತಿಗಳು ಲಭ್ಯ ಬೇಕು ಅಥವಾ ಏನಾದ್ರೂ ವಿಷಯದಲ್ಲಿ ನೀವು ಇಲ್ಲಿ ಕೊಟ್ಟಿರ್ತಕ್ಕಂಥ ನಂಬರ್ಗೆ ನೀವು ಕಾಲ್ ಅನ್ನ ಮಾಡಬಹುದಾಗಿದೆ. ಅದೇ ರೀತಿಯಾಗಿ ಈ ಒಂದು ಅರ್ಜಿಯನ್ನು ಸಲ್ಲಿಸಲಿಕ್ಕೆ ಆನ್ಲೈನ್ ಶುಲ್ಕವನ್ನು ಕೂಡ ಇಟ್ಟಿದ್ದಾರೆ. ಇಲ್ಲಿ SC ST ಮತ್ತು ಕ್ಯಾಟಗರಿ 1 ಅಭ್ಯರ್ಥಿಗಳು 100 ರೂಪಾಯಿ ಶುಲ್ಕ ಇರುತ್ತೆ. ಅದೇ ರೀತಿ PH ಅಭ್ಯರ್ಥಿಗಳಿಗೆ ಯಾವುದೇ ರೀತಿಯಾದಂತಹ ಶುಲ್ಕ ಇರೋದಿಲ್ಲ ಇಲ್ಲಿ. ಹಾಗೆ ಇತರೆ ಅಭ್ಯರ್ಥಿಗಳು ಅಂದ್ರೆ SC ST ಪ್ರವರ್ಗ 1 ಹೊರತುಪಡಿಸಿದಂತಹ ಇನ್ನಿತರೆ ಅಭ್ಯರ್ಥಿಗಳು ಕ್ಯಾಟಗರಿಯಲ್ಲಿ ಬರ್ತಕ್ಕಂಥ ಅಭ್ಯರ್ಥಿಗಳಿಗೆ 300 ರೂಪಾಯಿ ಫೀಸ್ ಇರುತ್ತೆ. ಸೊ ಅವರು ಕಡ್ಡಾಯವಾಗಿ ಆನ್ಲೈನ್ ಮೂಲಕನೇ ನೀವು ಶುಲ್ಕವನ್ನ ಭರಿಸುವಂತದ್ದು. ಇನ್ನು ಮೂಲ ದಾಖಲೆಗಳ ಪರಿಶೀಲನೆ ಮತ್ತು ಹಿಂದೀಕರಣ, ಯಾವ ರೀತಿ ಮೂಲ ದಾಖಲೆಗಳು ಯಾವ ರೀತಿ ಆಗ್ತವೆ ಅಂತಕ್ಕಂಥ ಮಾಹಿತಿಯನ್ನು ನಾನು ಮುಂದಿನ ವಿಡಿಯೋಗಳಲ್ಲಿ ತಿಳಿಸ್ತೀನಿ. ಸೊ ಇಷ್ಟು ಮಾಹಿತಿ ನಿಮಗೆ ಬೇಕಾಗತ್ತೆ. ಸದ್ಯಕ್ಕೆ ಇಲ್ಲಿ ಸೀಟುಗಳ ಮೀಸಲಾತಿ ಅವೆಲ್ಲವೂ ಕೂಡ ಇಲ್ಲಿ ಕೊಟ್ಟಿರ್ತಾರೆ. ಎಷ್ಟೆಷ್ಟು ಶೇಕಡಾವಾರು ಮೀಸಲಾತಿ ಇದಾವೆ ಅಂತಕ್ಕಂಥ ಮಾಹಿತಿ ಕೂಡ ನಿಮ್ಗೆ ಲಭ್ಯ ಆಗುತ್ತೆ. ಇಲ್ಲಿ ಒಳ ಮೀಸಲಾತಿಗೆ ಸಂಬಂಧಪಟ್ಟಾದಂತೆ ಆ ಮಾಹಿತಿಗಳು ಕೂಡ ಇಲ್ಲಿ ಹೊಸ ಮೀಸಲಾತಿಗೆ ತಕ್ಕಂತೆ ಒಳ ಮೀಸಲಾತಿಗೆ ಸಂಬಂಧಿಸಿದಂತೆ ಇಲ್ಲಿ ಮಾಹಿತಿ ಲಭ್ಯ ಇದೆ. ಸೊ ನೀವು ಅದನ್ನು ಕೂಡ ಇಲ್ಲಿ ಚೆಕ್ ಮಾಡ್ಕೊಳ್ಬೇಕು. ಏನಾದ್ರೂ ವಿಶೇಷ ಮೀಸಲಾತಿಗಳಿದ್ದಲ್ಲಿ ಅಥವಾ ಸೀಟ್ ಇದ್ದಲ್ಲಿ ಇಲ್ಲಿ ಈ ರೀತಿಯಾಗಿ ನೀವು ಚೆಕ್ ಮಾಡ್ಕೊಳ್ರಿ. ನಿಮ್ಗೆ ಎಷ್ಟೆಷ್ಟು ಪರ್ಸೆಂಟೇಜ್ ಇರುತ್ತೆ ಅಪ್ಲಿಕೇಶನ್ ಅರ್ಜಿ ಹಾಕ್ಲಿಕ್ಕೆ ಅಂತೇಳಿ. ಈ ಒಂದು ದಾಖಲಾತಿ ಪ್ರಕ್ರಿಯೆ ತಾತ್ಕಾಲಿಕ ಆಯ್ಕೆ ಪಟ್ಟಿಯನ್ನು ಕೂಡ ಅವರು ಇಲ್ಲಿ ಬಿಟ್ಟಿದ್ದಾರೆ. ಸೊ ನಾನು ಇವೆಲ್ಲ ಮಾಹಿತಿಗಳನ್ನು ಒಂದೇ ವಿಡಿಯೋದಲ್ಲಿ ಹೇಳ್ತಾ ಹೋದ್ರೆ ಎಲ್ಲವೂ ಕೂಡ ಗೊಂದಲ ಆಗುತ್ತೆ. ಸೊ ಹಾಗಾಗಿ ನಾನು ಮುಂದಿನ ವಿಡಿಯೋದಲ್ಲಿ ಕೂಡ ನಾನು ಇದನ್ನ ತಿಳಿಸ್ಕೊಡ್ತೀನಿ ಮತ್ತು ಅರ್ಜಿಯನ್ನ ಯಾವ ರೀತಿ ಸಲ್ಲಿಸಬೇಕು ಅಂತಕ್ಕಂಥ ಮಾಹಿತಿಯನ್ನು ನಾನು ತಿಳಿಸ್ಕೊಡ್ತೀನಿ. ದಯವಿಟ್ಟು ವಿಡಿಯೋನ ಫಾಲೋ ಮಾಡಿ, ನನ್ನ ಒಂದು ಚಾನಲ್ನ ಫಾಲೋ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ಗಳಿಗೂ ಶೇರ್ ಮಾಡಿ ಅಂತ ಹೇಳ್ತಾ, ಈ ಒಂದು ವೇಳೆ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಎಲ್ಲರಿಗೂ ವಂದನೆಗಳು.